बोलो भारत माता की, कांग्रेस पार्टी की, सोनिया गांधी की, राहुल गांधी की, मल्लिकार्जुन खड़गे की, सिद्धरामಯ್ಯ की। ಆಯ್ತು ಕೂತ್ಕೊಳ್ಳಿ ಬಂಧುಗಳೇ, ಸುಮ್ಮನೆ ಇರೋ ಸ್ವಲ್ಪ ಬಂಧುಗಳೇ, ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರುಗಳೇ, ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಮಂತ್ರಿ ಸಹೋದ್ಯೋಗಿಗಳೇ, ಶಾಸಕ ಸಹೋದ್ಯೋಗಿಗಳೇ, ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರುಗಳೇ, ಪದಾಧಿಕಾರಿಗಳೇ, ಇಂದ ದೊಡ್ಡ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಮತದಾರರೇ, ಇದಕ್ಕಿಂತ 3-4 ಪಟ್ಟು ಜನ ಹೊರಗಡೆ ರಸ್ತೆಯಲ್ಲಿದ್ದಾರೆ, ಕ್ಷಮಿಸಬೇಕು. ಸರಿಯಾದ ರೀತಿ ವ್ಯವಸ್ಥೆ ಆಗಲಿಲ್ಲ, ಕ್ಷಮಿಸಬೇಕು ಅಂತೇಳಿ ನಾನೆಲ್ಲರೂ ಕೂಡ ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಹಳ ಜನ ಲೀಡರ್ಸ್ ಎಲ್ಲ ಮಾತಾಡಿದ್ದಾರೆ. ನಾನು ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ನನಗೆ ಬೈಲಿಕ್ಕೆ ನಂಗೆ ಇಷ್ಟ ಇಲ್ಲ, ಅವ್ರ ಸುದ್ದಿ ಮಾತಾಡೋಕ್ಕೂ ಇಷ್ಟ ಇಲ್ಲ ನನಗೆ. ಆದರೆ ಕೆಲವು ವಿಚಾರನ ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ಯೋಗೇಶ್ ಅವರು 2 ಬಾರಿ ಸೋತಿದ್ದೇನೆ ಅಂತೇಳಿ ಅವರ ದುಗುಡವನ್ನ ಹೇಳ್ಕೊಂಡ್ರು. ಆ ಸೋಲಿಗೆ ನೀವಲ್ಲ ಕಾರಣ, ಆ ಸೋಲಿಗೆ ಯೋಗೇಶೇ ಕಾರಣ. ನಾನು ಗಿಣಿಗೆ ಹೇಳ್ದಂಗೆ ಹೇಳ್ದೆ ಯೋಗೇಶ್ಗೆ, ಬೇಡ ಕಣಯ್ಯ, ತೆನೆ ಹೊಲದಲ್ಲಿದ್ದರೆ ಇದು ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳ್ದೆ ಅವ್ರಿಗೆ. ನನ್ನ ಮಾತು ಕೇಳಿದೆ. ಸುರೇಶ್ ಎಲೆಕ್ಷನ್ ಅಲ್ಲಿ ಪಾರ್ಲಿಮೆಂಟ್ ಸಹಾಯ ಮಾಡ್ದ, ನಮ್ಮ ಜೊತೆ ಸೇರ್ಕೊಂಡ. ಆಗ ನಮ್ಗೇನಾಯ್ತು, ಇವನು ತಿರ್ಗಾ ಕಮಲಕ್ಕೆ ಹೋದ ಅಂತೇಳಿ ನಾವು ನಮ್ಮ ರೇವಣ್ಣನ ನಿಲ್ಲಿಸ್ತೋ. ರೇವಣ್ಣ ನಿಂತಿಲ್ಲ ಅಂದಿದ್ರೆ ಯೋಗೇಶು ಗೆಲ್ತಿದ್ದ. ನಮಗೆ ದಳ ಬಿಜೆಪಿ ಕಡಿಮೆ ಮಾಡಬೇಕಾಯ್ತು. ಕಾಂಗ್ರೆಸ್ ಅಲ್ಲಿ ನಿಂತಿದ್ರೆ ಅವತ್ತೂ ಗೆಲ್ತಿದ್ದ. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಹೋದ ಎಲೆಕ್ಷನ್ ಗಿಣಿಗೆ ಹೇಳ್ದಂಗೆ ಹೇಳ್ದು, ನೀನು ಬಿಜೆಪಿ ಬರೋದಿಲ್ಲ, ನೀನು ಬಿಜೆಪಿ ಬರೋದಿಲ್ಲ ಅಂತ. ಈ ನಮ್ಮ ಉದಯನೂ ಗಿಣಿಗೆ ಹೇಳ್ದಂಗೆ ಹೇಳ್ದ, ಬೇಡ ನಾನು ಮಾತಾಡ್ತಿರ್ಲಿಲ್ಲ ಯೋಗೇಶ್ ಹತ್ರ, ಬೇಡ ಕಾಂಗ್ರೆಸ್ ಬಂದ್ಬಿಡು, ಆಗುದಿಲ್ಲ ಅಂತ. ಕೊನೆಗೆ ಲಾಸ್ಟ್ ಟೈಮ್ ಬರಲಿಲ್ಲ, ತಿರ್ಗಾ ನನಗೆ ಕಮಲನೇ ಸರಿ ಅಂತ ಹೋದ, ನಾನು ದೊಡ್ಡ ಲೀಡರ್ ಆಯ್ತೀನಿ ಅಂತ. ಆಗ್ಲಿಲ್ಲ, ಕೊನೆಗೆ ಅಲ್ಲಿ ಸೋತ. ಈಗ ಅನುಭವಿಸ್ಬೇಕಾಯ್ತು. ಈ ಕೊನೆಗೆ ಮೊನ್ನೆ ಒಂದು ಹೆಣ್ಮಗಳು, ಯಾವ ಊರಲ್ಲಿ ಯೋಗೇಶ್, ನಾಗವಾರದಲ್ಲಿ ಹೆಣ್ಮಗಳು ಯೋಗೇಶನ್ಗೆ, ನೀನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲ ಇನ್ನ ಮುಂದಕ್ಕೆ ಅಂತೇಳಿ ಯೋಗೇಶ್ಗೆ ಪಾಠ ಹೇಳಿದ್ರು ಹೆಣ್ಮಗಳು ಧೈರ್ಯವಾಗಿ. ಹಂಗೆ ಈಗ ಯೋಗೇಶ್ಗೆ ಅರ್ಥ ಆಗಿದೆ, ಮರ್ತು ಬಿಡೋಣ, ಈಗ ಹೊಸ ಚರ್ಚೆಗೆ ಹೋಗೋಣ. ಬಂಧುಗಳೇ, ಈಗ MLA ಆದವರು ಏಂತಕ್ಕೆ, MLA ಕೆಲಸ ಏನು, ಮುಖ್ಯಮಂತ್ರಿ ಕೆಲಸ ಏನು, ಜಿಲ್ಲಾ ಪಂಚಾಯತಿ ಮೆಂಬರ್ ಕೆಲಸ ಏನು, ಏಂತಕ್ಕೆ ನೀವು ಓಟ್ ಹಾಕ್ತೀರಿ? ಈ ಪ್ರಶ್ನೆ ನಾವೆಲ್ಲ ಇದ್ದೇವೆ. ಇವತ್ತು ನಮಗೆಲ್ಲ ಅಧಿಕಾರ ಬಂದಿದೆ, ಆದರೆ ಅಧಿಕಾರ ನಶ್ವರ. ನಾವು ಮಾಡಿದಂಥ ಸಾಧನೆಗಳು ಅಜಾಮರ. ಏನೇ ಸಾಧನೆ ಮಾಡಲಿ ಕೊನೆಗೆ ಮತದಾರರೇ ಈಶ್ವರ ಅಂತೇಳಿ ನಿಮ್ಮ ಮುಂದೆ ಕೈ ಮುಗಿದು ಕೇಳ್ಕೊಂಡು ನಾವೆಲ್ಲ ಇಲ್ಲಿಗೆ ಬಂದು ನಿಂತಿದ್ದೇವೆ. ದೇವರು ವರನೂ ಕೊಡ್ತಾನೆ, ವರ ಕೊಡುವುದಿಲ್ಲ, ಇಲ್ಲ ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶದಲ್ಲಿ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ನಾನು ನಿನ್ನೆ ಶಿಗ್ಗಾವಲ್ಲಿ ಕೆಲವು ವಿಚಾರ ಮಾತಾಡಿದೆ. ಇಲ್ಲೂ ಮೊನ್ನೆ ಬಂದಾಗೂ ಕೂಡ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿದೆ.
ಇವತ್ತು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ 2 ಬಾರಿ ಆಗಿದ್ರು. 20 ತಿಂಗಳು ಒಂದ್ಸತಿ, ಈಗ ಮೊನ್ನೆ 1.5 ವರ್ಷ 2 ಸತಿ ಆಗಿದ್ರು. ಅವ್ರ ತಂದೆ 1 ವರ್ಷ ಚಿಲ್ಲರೆ ಅವರು ಕೂಡ ಆಗಿದ್ರು. 5 ವರ್ಷ ಅವ್ರ ಕುಟುಂಬದಲ್ಲಿ ಆಗಿತ್ತು. ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅನ್ನೋದನ್ನ ನೀವು ದಯವಿಟ್ಟು ಇವತ್ತು ಹೇಳಬೇಕು. ಇವತ್ತು ನಿಮ್ಮ ಸಾಯಂಕಾಲ ಸಭೆ ಇದೆಯಲ್ಲ, ನಿಮ್ಮ ಸಾಕ್ಷಿ ಗುಡ್ಡೆ, ನಾನು ಸುರೇಶ್ ಹೇಳದ ಪಟ್ಟಿನ ನಾನು ಕೇಳಕ್ ಹೋಗ್ತಾ ಇಲ್ಲ, ನಾನು ಇಲ್ಲ ಯೋಗೇಶ್ನ ದುಗುಡ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇಲ್ಲ, ಇಲ್ಲ ಅನೇಕ ಚಲುವರಾಯ ಸ್ವಾಮಿ ಮಾತಾಡೋದನ್ನ ನಾನು ಕೇಳಕ್ ಹೋಗ್ತಾ ಇಲ್ಲ. ಈಗ ದೇವರಾಜ ಅರಸರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅವ್ರು ಏನು ಹೇಳಿದ್ರು ಇಂದಿರಾ ಗಾಂಧಿಯವರು? ಆವತ್ತಿನ ಕಾಲದಲ್ಲಿ ಬಡವರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬಂದರು. ಉಳುವನಿಗೆ ಭೂಮಿ ತಂದರು. ಎಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿದ್ರು. ಈಗ ನಿಮ್ಮ ತಾಲೂಕಲ್ಲೇ ತೆಗೆದುಕೊಳ್ಳಿ, ನಮ್ಮ ವೆಂಕಟಪ್ಪನವ್ರ ಕುಟುಂಬ, ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಅವರ ಕುಟುಂಬ. ಈಗ ಕೃಷ್ಣಪ್ಪನವರು, ಅವ್ರ ಕುಟುಂಬ ಎಲ್ಲ ಒಂದು 300-400 ಎಕರೆ ಜಮೀನಿತ್ತು. ಎಲ್ಲ ಉಳುವನಿಗೆ ಭೂಮಿ ಅಂತ ಬೇಕಾದಷ್ಟು ಜಮೀನೆಲ್ಲ ಕೊಟ್ಟರು. ಇಡೀ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಎಕರೆಯನ್ನ ಉಳುವನಿಗೆ ಭೂಮಿ ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ದೇವರಾಜ ಅರಸರು ಉಚ್ಚಮಾಸ್ತಿ ಗೌಡ್ರನ್ನ ಮಂತ್ರಿ ಮಾಡಿ, ರೆವಿನ್ಯೂ ಮಿನಿಸ್ಟರ್ ಮಾಡಿ, ಆ ಜವಾಬ್ದಾರಿನ ವಹಿಸಿ ಅದನ್ನ ಮಾಡ್ಕೊಂಡು ಬಂದರು. ಅದಾಯಿತು, ದೇವರಾಜ ಅರಸರ ಕಾಲ ಆಯಿತು. ಅದಾದ್ಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು. ನಮ್ಮ ಗುಂಡೂರಾಯರು ಮುಖ್ಯಮಂತ್ರಿ ಆದರು, ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಆಗ ಬಡವರಿಗೋಸ್ಕರ 10 HP ವರೆಗೂ, ಮೊದಲು 5 HP ಶುರು ಆಯಿತು, 10 HP ವರೆಗೂ ಉಚಿತವಾಗಿ ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಆಯಿತು. ಕೊಟ್ಟರು ಎಲ್ಲ. ಬಂಗಾರಪ್ಪನವ್ರು ಬಂದ ಮೇಲೆ ಆಶ್ರಯ ಅಂತ ಶುರು ಮಾಡಿದ್ರು, ಆರಾಧನಾ ಸ್ಕೀಮ್ ಅಂತ ಮಾಡಿದ್ರು. ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಮನೆಗಳಿಗೆ ಕೊಡುವಂಥದ್ದು, ಹಳ್ಳಿಗಳಲ್ಲಿ ಸೈಟ್ ಕೊಡುವಂಥದ್ದು, ಅದಲ್ಲದೆ ದೇವಸ್ಥಾನಗಳಿಗೆಲ್ಲ ಸುಣ್ಣ ಬಣ್ಣ ಹೊಡಿಸುವಂಥದ್ದು, ನಮ್ಮ ಹಳ್ಳಿ ದೇವಸ್ಥಾನಕ್ಕಂತೆಲ್ಲ ಪ್ರಾರಂಭ ಎಲ್ಲ ಕೂಡ ಆಯಿತು. ವೀರಪ್ಪ ಮೊಯ್ಲಿಯವರು ಬಂದರು, ನಮ್ಮ ಮಕ್ಕಳಿಗೆ ಉಚಿತವಾಗಿ CET ಕೊಡಬೇಕು ಅಂಥೇಳಿ ಆಗ CET ಪ್ರಾರಂಭವನ್ನು ಮಾಡಿದ್ರು. ಅದಾದ್ಮೇಲೆ ಇವರು ಬಂದು ನಮ್ಮ ವೀರೇಂದ್ರ ಪಾಟೀಲರು ಬಂದರು. ವೀರೇಂದ್ರ ಪಾಟೀಲ್ ಬಂದ ಮೇಲೆ ಅವರು ಫಾರಂ 53 ತೆಗೆದುಕೊಂಡು ಬಂದು ಉಳುವನಿಗೆ ಭೂಮಿ ಅಂತೇಳಿ ತೆಗೆದುಕೊಂಡು ಬಂದು, ಯಾರ್ಯಾರು ಅರ್ಜಿ ಹಾಕೋತೀರಿ ಅರ್ಜಿ ಹಾಕೊಡ್ರಪ್ಪ, ಗೌರ್ಮೆಂಟ್ ಲ್ಯಾಂಡ್ನಲ್ಲಿ ನಿಮಗೆಲ್ಲ ಜಮೀನ ಸಕ್ರಮ ಮಾಡ್ರಿ ಅಂತ ಹೇಳಿದ್ರು. ಈಗೂ ಕೂಡ ಆ ಕೆಲಸನ ನಾವೆಲ್ಲ ಮಾಡ್ತಾ ಇದ್ದೀವಿ. ಈಗೂ ಆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. SM ಕೃಷ್ಣಾರವ್ರು ಬಂದರು. ಅವರು ಬಂದ ಮೇಲೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ IT BT ಎಲ್ಲ ಹೋಗಿ ಇವತ್ತು ನಮ್ಮ ತಾಲೂಕಲ್ಲಿ, ನಿಮ್ಮ ತಾಲೂಕಲ್ಲಿ, ರಾಮನಗರದಲ್ಲಿ ಒಂದು 50,000 ಜನ ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಆಮೇಲೆ ಬಿಸಿ ಊಟ ತೆಗೆದುಕೊಂಡು ಬಂದರು, ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೋಸ್ಕರ ಬಿಸಿ ಊಟ ತೆಗೆದುಕೊಂಡು ಬಂದರು. ಇನ್ನು ಅನೇಕ ಕಾರ್ಯಕ್ರಮಗಳೆಲ್ಲ ಆ ಕಾಲದಲ್ಲಿ ತೆಗೆದುಕೊಂಡು ಬಂದರು. ಸ್ತ್ರೀ ಶಕ್ತಿ ತೆಗೆದುಕೊಂಡು ಬಂದರು. ಎಲ್ಲ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ತೆಗೆದುಕೊಂಡು ಬಂದರು. ಅದಾಯಿತು. ಅದಾದಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅವ್ರು ಹೇಳಿದ್ರು, ನಾನೊಬ್ಬ ಹಳ್ಳಿಯಿಂದ ಬಂದವನು, 15 ದಿನಕ್ಕೋ ತಿಂಗಳಿಗೋ ನಮ್ಮ ಮನೇಲಿ ಅನ್ನ ಹಾಕ್ತಾ ಇದ್ರು, ನಾನು ಯಾರು ಹಸ್ಕೊಂಡು ಇರಬಾರ್ದು, ಅದಕ್ಕೆ ಅಂತೇಳಿ ಬಸವಣ್ಣ ಹುಟ್ಟಿದಂಥ ದಿನ, ಬಸವ ಜಯಂತಿ ದಿನ ಅಧಿಕಾರ ತೆಗೆದುಕೊಂಡು ಒಂದೇ ಮೊದಲನೇ ಕ್ಯಾಬಿನೆಟಲ್ಲಿ ಅನ್ನಭಾಗ್ಯ ಅಂತ ತೆಗೆದುಕೊಂಡು ಬಂದರು. ಬಿಸಿ ಊಟ ಅನ್ನಭಾಗ್ಯವನ್ನು ಕೊಟ್ಟರು. ಅದಾದಮೇಲೆ 10 ಭಾಗ್ಯಗಳನ್ನು ಕೊಟ್ಟರು. ಆ ಭಾಗ್ಯ ಎಲ್ಲ ಹೇಳ್ತಾರೆ ಅವರು. ಕ್ಷೀರಭಾಗ್ಯ ಅಂತ ಕೊಟ್ಟರು. ಇಲ್ಲಿ ನಮ್ಮ ನಾಗರಾಜ್ ಅಧ್ಯಕ್ಷ ಇದ್ದ, ರಾಮನಗರ್ಗೆ ಬಂದರು. 5 ರೂಪಾಯಿ ಹಾಲ್ಗೆ ಉಚಿತವಾಗಿ ಕೊಡೋದು ಸಬ್ಸಿಡಿ ಅಂತ ತೀರ್ಮಾನ ಮಾಡಿದ್ರು. ಕನಕಪುರದಲ್ಲಿ ಮತ್ತು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ KMF ಇಂದ ಈ ಹಾಲು ಸಂಸ್ಕರಣೆ ಕೇಂದ್ರ ಮಾಡಿದ್ರು. ಸುಮಾರು 1,500 ಕೋಟಿ ರೂಪಾಯಿ, 1100 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಮಾಡ್ದೋ ಸಿದ್ದರಾಮಯ್ಯನವ್ರ ಕಾಲದಲ್ಲಿ, ರೈತರಿಗೋಸ್ಕರ ಮಾಡ್ದೋ. ಅದಲ್ಲದೆ ಅನೇಕ ಯೋಜನೆಗಳನ್ನು, ಶಿವಭಾಗ್ಯ, ಕ್ಷೀರಭಾಗ್ಯ, ಎಲ್ಲ ಭಾಗ್ಯಗಳೆಲ್ಲ ತೆಗೆದುಕೊಂಡು ಬಂದರು. ಅದಾಯಿತು. ಮತ್ತೆ ವಿರೋಧ ಪಕ್ಷಕ್ಕೆ ಹೋದ ನಾವು. BJP ಆಪರೇಷನ್ ಲೋಟಸ್ ಬಂತು.
ಈ ಮಧ್ಯ ಸಾಲ ಮನ್ನಾ ಕೂಡ ಅವರು ಒಂದಷ್ಟು 50,000 ರೂಪಾಯಿವರೆಗೂ ಸಾಲ ಮನ್ನಾ ಕೂಡ ಮಾಡಿದ್ರು. ಅದಾದ ಮೇಲೆ ನಾನು ಕಾಂಗ್ರೆಸ್ ಅಧ್ಯಕ್ಷನಾದೆ, ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕ ಆದರು. ರಾಹುಲ್ ಗಾಂಧಿಯವರು ಬಂದು ಭಾರತ್ ಜೋಡೋ ಯಾತ್ರೆ ಪ್ರಾರಂಭ ಮಾಡಿದ್ರು. ಆ ಭಾರತ್ ಜೋಡೋ ಯಾತ್ರೆಯಲ್ಲಿ ನೀವೆಲ್ಲ ಬಂದ್ರಿ, ಮೇಕೆದಾಟು ಪಾದಯಾತ್ರೆಗೆ ನೀವೆಲ್ಲ ಬಂದ್ರಿ, ಬಂದು ನೋಡಿದ್ರಿ. ಬಡತನ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಯಿತು. ಈ ದೇಶದಲ್ಲಿ ಐಕ್ಯತೆ ಬಗ್ಗೆ ಚರ್ಚೆ ಆಯಿತು. ಜಾತಿ ವಿಭಿನ್ನ ಬಗ್ಗೆ ಚರ್ಚೆ ಆಯಿತು. ಅದಾದಮೇಲೆ ನಿರುದ್ಯೋಗ ಬಗ್ಗೆ ಚರ್ಚೆ ಆಯಿತು. ಬೆಲೆ ಏರಿಕೆ ವಿಪರೀತ ಆಗೋಯ್ತು. ಆದಾಯ ಎಲ್ಲ ಪಾತಾಳ್ಕೊಂಡೋಯ್ತು. ಏನು ಮಾಡಬೇಕು ಅಂತ ಚರ್ಚೆ ಮಾಡ್ದು ವಿರೋಧ ಪಾರ್ಟಿಲಿ ಇದ್ಕೊಂಡು. 5 ಗ್ಯಾರಂಟಿಗಳು ಕೊಡಬೇಕು ಅಂತ ತೀರ್ಮಾನ ಆಯಿತು. 5 ಗ್ಯಾರಂಟಿ. ನಾವು ಮೊದಲನೇ ಗ್ಯಾರಂಟಿ ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಮಹಾತ್ಮ ಗಾಂಧೀಜಿಯವರು ಬೆಳಗಾಮಲ್ಲಿ ಅಧಿವೇಶನ ಮಾಡಿ ಅಧ್ಯಕ್ಷರಾಗಿದ್ದರು. ಆ ಜಾಗಕ್ಕೆ ಹೋದೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು. ಅಲ್ಲಿ ಹೋಗಿ ಚಿಕ್ಕೋಡಿಲಿ ತೀರ್ಮಾನ ಮಾಡ್ದು. ಈಗ ನಾವು ಜ್ಯೋತಿ ಹಚ್ಚಿದ್ವಲ್ಲ, ಜ್ಯೋತಿ ಹಂಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ವಿದ್ಯುತ್ ಶಕ್ತಿಯ ಗೃಹ ಜ್ಯೋತಿ ಅಂತ ಅನೌನ್ಸ್ ಮಾಡ್ತು. ಎಲ್ಲರಿಗೂ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆ ತಾನೇ? ಬರ್ತಾ ಇದೆ ಇಲ್ಲಯ್ಯ? ಬರ್ತಾ ಇದೇನ್ರಿ? ಬರ್ತಾ ಇದೆ. ಅದಾದ ಮೇಲೆ ಎರಡನೇದು ಸಿದ್ದರಾಮಯ್ಯನವ್ರು ಹೇಳಿದ್ರು, ನೋಡಪ್ಪ ನಾನು 7 kg ಕೊಡ್ತಿದ್ದೆ, ಯಡಿಯೂರಪ್ಪ 5 kg ಇಳಿಸ್ಬಿಟ್ಟ, ಬೊಮ್ಮಾಯಿ ಇವರಿಬ್ರು ಸೇರ್ಕೊಂಡು 10 kg ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಅದು ಅನ್ನಭಾಗ್ಯ 10 kg ಅಂತ ನಾವು ಅನೌನ್ಸ್ಮೆಂಟ್ ಮಾಡಿದ್ವು. ಅದಾದ ಮೇಲೆ 3ನೇ ಗ್ಯಾರಂಟಿ ಏನು ಮಾಡಬೇಕು ಅಂತ ತೀರ್ಮಾನ ಆಯಿತು. ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಗಳು, ಇಂದಿರಾ ಗಾಂಧಿ ಮೊಮ್ಮಗಳು, ಅವ್ರನ್ನ ಕರೆಸ್ದೋ ವಿಧಾನಸಭೆ. ಇದರಲ್ಲಿ ಪ್ಯಾಲೇಸಲ್ಲಿ ಚರ್ಚೆ ಮಾಡ್ದೋ. ನೀವೆಲ್ಲ ಬಂದಿದ್ರಿ, ಹೆಣ್ಮಕ್ಳೆಲ್ಲ ಭಾಳ ಜನ ಬಂದಿದ್ರು, ಚನ್ನಪಟ್ಟಣದಿಂದ ಬಂದಿದ್ರು. ಸೇರಿ ಕೇಳ್ದೋ ಹೆಣ್ಮಕ್ಳನ್ನ ಏನು ಬೇಕು ಅಂತ ಕೇಳಿದ್ರು. ನಮಗೆ ಸಂಸಾರ ನಡ್ಸಕ್ಕೆ ಆಗ್ತಾ ಇಲ್ಲ, ಹಾಲಿನ ಬೆಲೆ ಜಾಸ್ತಿ ಆಗೋಯ್ತು, ಉಪ್ಪಿನ ಬೆಲೆ ಜಾಸ್ತಿ ಆಗೋಯ್ತು, ಸೋಪ್ ಬೆಲೆ ಜಾಸ್ತಿ ಆಗೋಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಗಿ 400ರಿಂದ 1100 ರೂಪಾಯಿ ಆಗೋಯ್ತು, ನಮಗೆ ಬೇಳೆ ಬೆಲೆ ಜಾಸ್ತಿ ಆಗೋಯ್ತು, ದುಡ್ಡು ಕೊಡ್ರಪ್ಪ ಸಂಸಾರ ನಡೆಸ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ತೀರ್ಮಾನ ಮಾಡಿ ಗೃಹಲಕ್ಷ್ಮಿ ಅಂತ ಮಾಡಿದ್ರು. 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಆಗ ಪ್ರಿಯಾಂಕಾ ಗಾಂಧಿ ಹೇಳಿದ್ರು, DK ನೀನು ಸಿದ್ದರಾಮಯ್ಯನವ್ರು ನನ್ನ ಎದುರಿಗೆ ಚೆಕ್ಗೆ ಸೈನ್ ಹಾಕಬೇಕು ಅಂದರು. ಸೊ ಅಲ್ಲೇ ಚೆಕ್ ಸೈನ್ ಹಾಕಿ ನಾವಿಬ್ರು ಸೇರಿ ಚೆಕ್ಗೆ ಸೈನ್ ಹಾಕ್ತೋ. 2,000 ರೂಪಾಯಿ ಈಗಾಗಲೇ ಸುಮಾರು ಪ್ರತಿ ತಿಂಗಳು ಲಾಸ್ಟ್ ಅಕ್ಟೋಬರಿಂದ ಇವತ್ತವರೆಗೂ ಎಲ್ಲರಿಗೂ ಕೂಡ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆಯೋ ಇಲ್ಲೋ ದಯವಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ನಿಮ್ಮ ಹೆಂಗಸ್ಗಳಿಗೆ ಬರ್ತಾ ಇದೆಯೋ ಇಲ್ಲ ಹೇಳ್ರಿ. ನೀವು ನಾವು ನಿಮ್ಗೆ ಬೇಕು ಅಂತ ಕೊಡಲಿಲ್ಲ. ನಿಮ್ಗೆ ಕೊಟ್ಟಿದ್ರೆ ನೀವೆಲ್ಲ ವೈನ್ ಶಾಪ್ ಹೋಯ್ತಿದ್ರಿ, ನಮ್ಗೆ ಗೊತ್ತಿತ್ತು. ನಾವು ಅದಕ್ಕೆ ನಾವು ಕೊಡಲಿಲ್ಲ, ಹೆಣ್ಮಕ್ಳಿಗೆ ಕೊಟ್ಟು ಎಲ್ಲರಿಗೂ 2,000 ರೂಪಾಯಿ ಬರ್ತಾ ಇದೆ. ಅದಾದಮೇಲೆ ಶಕ್ತಿ ಯೋಜನೆ ಅಂತೇಳಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಂಥ ಒಂದು ಅವಕಾಶನ ಮಾಡಿಕೊಟ್ಟು, ಆ ಯುವಕರಿಗೆ 3,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಕೊಟ್ಟು. ನಾನು ಕುಮಾರಣ್ಣನ ಕೇಳ್ತಾ ಇದ್ದೀನಿ, ನೀ ನನ್ನ ಬಗ್ಗೆ ಏನು ಬೇಕಾದ್ರೂ ಟೀಕೆ ಮಾಡು, ನಿಮ್ಮಪ್ಪ ಏನು ಬೇಕಾದ್ರೂ ಮಾತಾಡಲಿ, ಇಂಥದ್ದು ಒಂದು ಕಾರ್ಯಕ್ರಮ ಹೇಳಯ್ಯ ನೀನು ಕುಮಾರಸ್ವಾಮಿ. 5 ವರ್ಷ ನಿಮ್ಮ ಕುಟುಂಬದಲ್ಲಿ ಅಧಿಕಾರ ಇತ್ತಲ್ಲ, ಒಬ್ಬ ಬಡವನಿಗೆ ಇಂದಿರಾ ಗಾಂಧಿ ಕೊಟ್ಟಂಗೆ 50 ರೂಪಾಯಿ ಪೆನ್ಷನ್ ಏನಾರು ಕೊಟ್ಟಿದ್ಯನ್ರಿ? ಓಲೆ ಕೊರೋನಾದಲ್ಲಿ ಸಾಯ್ತಾ ಇದ್ರಲ್ಲ, ಕೊರೋನಲ್ಲಿ DK ಸುರೇಶ್ ಮನೆಗೆ ಬಂದು ತರಕಾರಿ ಔಷಧಿ ಹಂಚ್ತಾ, ಹಂಗೆ ನೀ ಏನಾರು ಒಬ್ರಿಗೆ ಏನಾರು ಕೊಟ್ಟೇನಪ್ಪ? ಬನ್ರಿ ಹೇಳ್ರಿ, ಯಾರು ಏನ್ರಿ ಕೊರೋನಲ್ಲಿ? ಇನ್ನು ಯಾಕೆ ಬಂದು ಕೇಳ್ತಾ ಇದೆಯಾ ಇಲ್ಲಿ ಓಟು? ಏನಂತ ಕೇಳ್ತಾ ಇದೆಯೇ? ಏನಕ್ಕೆ ಅಂತ ಬಂದು ಕೇಳ್ತಾ ಇದೆಯೇ? ಯಾವುದು ಕೂಡ ಆಗಲಿಲ್ಲ. ಒಂದು ಸಣ್ಣ ಕಾರ್ಯಕ್ರಮ. ಇನ್ನೇಂತಕ್ಕೆ ಬೇಕು ನಿನ್ಗೆ MLA ಗಿರಿ? ಏಂತಕ್ಕೆ ಬೇಕು ನಿನ್ಗೆ ಅಧಿಕಾರ? ಈಗೇನೋ ಫ್ಯಾಕ್ಟ್ರಿ ಮಾಡಿಬಿಟ್ಟಂತೆ. ಫ್ಯಾಕ್ಟ್ರಿನ ಯಾವ ಫ್ಯಾಕ್ಟ್ರಿ ಮಾಡೋದು? ಕೊಡು ಅಣ್ಣ, ಕೇತ್ಕಾನಲ್ಲಿರೋ ಜಮೀನು, ಬಿಡದಿಲಿರೋ ಜಮೀನು ಬರ್ಕೊಡು, 5 ನಿಮಿಷಕ್ಕೆ ಡಬಲ್ ಕೊಡ್ತೀನಿ ರೇಟ್ನ, ಡಬಲ್ ರೇಟ್ ಕೊಡ್ತೀನಿ, ಅಲ್ಲೇ ಫ್ಯಾಕ್ಟ್ರಿ ಮಾಡ್ಕೊಳ್ಳುವಂತೆ. ಏನು ಬಡವ, ಏನು ನಮ್ಮ ಸ್ಕೂಲು ಮತ್ತೆ ಎಷ್ಟು ಸ್ಕೂಲ್ಗೋಸ್ಕರ ಎಷ್ಟು ದೊಡ್ಡಹಳ್ಳಿ ಕೆಂಪೇಗೌಡನ ಮಕ್ಕಳು ಬರ್ಕೊಟ್ಟವ್ರೆ ಗೊತ್ತಿದೆಯಾ? ಆ ಮಕ್ಕಳು ಸ್ಕೂಲ್ಗೋಸ್ಕರ 25 ಎಕರೆ ಜಮೀನು ಬರ್ಕೊಟ್ಟಿದ್ದೀವಿ ಬಡವ್ರಿಗೋಸ್ಕರ. 25 ಎಕರೆ ಒಬ್ರು ಕೊಟ್ಟಿಲ್ವಲ್ರಿ? ಯೋಗೇಶು ಸುಮಾರು ನಾನು ನೋಡ್ಕೊಂಡು ಬಂದೆ, ಒಂದು 20 ದೇವಸ್ಥಾನ ಕಟ್ಸೋರು ಇಲ್ಲಿ, ಮಹದೇಶ್ವರನ ದೇವಸ್ಥಾನ. ಅಲ್ಲಿ ಹೋದೆ, ನಮ್ಮ
ಕೊಡಂಬಳ್ಳಿ ಪಕ್ಕದಲ್ಲಿ ಉಣಸಳ್ಳಿಲಿ ಬಿಸ್ಲಮ್ಮನ ದೇವಸ್ಥಾನ 4 ಕೋಟಿ 5 ಕೋಟಿ ಖರ್ಚು ಮಾಡಿ ದೇವಸ್ಥಾನ ಅಂಥದ್ದು ಒಂದು ದೇವಸ್ಥಾನ ಕಟ್ಟಕ್ಕಾಗ್ಲಿಲ್ವಲ್ಲ ನಿನ್ನ ಕೈಲಿ ಬಡವ್ರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿತ್ಕೊಂಡು ಇಷ್ಟು ಸಹಾಯ ಮಾಡವ್ರೆ. ರಾಮನಗರ ಹೆಂಗಿದೆ? ರಾಮನಗರ ಕೊಚ್ಚೋಯ್ತು ಮೊನ್ನೆ ಹೋದ್ ಸತಿ. ಯಾಕೆ ಸೋಲ್ಸಿದ್ರು ಇವ್ನ ನಿಖಿಲ್ನ? ನಿಮ್ಮ ಧರ್ಮಪತ್ರಿ MLA, ನಿಮ್ಮ ತಂದೆ MLA, ನಿಮ್ಮ ತಂದೆ MP, ನೀನ್ MP, ನೀನ್ ಮುಖ್ಯಮಂತ್ರಿ. ಯಾಕೆ ಇಕ್ಬಾಲ್ ಹುಸೇನ್ನ ಗೆಲ್ಸಿದ್ರು? ನಿನ್ನ ಮಗನ ಯಾಕೆ ಸೋಲ್ಸಿದ್ರು? ನೀನು ರಾಮನಗರಕ್ಕೆ ಏನು ಮಾಡಲಿಲ್ಲ, ಬರೀ ಓಟ್ ತೆಗೆದುಕೊಂಡೆ ಬುದ್ಧಿ ಕಲಿಸ್ಬೇಕು ಅಂತ ಸೋಲ್ಸಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಇಲ್ಲೇನು ಸೋಲಿಲ್ಲ. ಏನಿದ್ರು ಸೋತಿರೋದು ರಾಮನಗರದಲ್ಲಿ, ಸೋತಿರೋದು ಮಂಡ್ಯದಲ್ಲಿ. ಆದ್ರಿಂದ ಯೋಗೇಶ್ ಮಾಡಿಕೊಂಡು ತಪ್ಪಿಗೆ ಇವತ್ತು ನೀ ಗೆದ್ದಿದ್ಯೆ. ಇವತ್ತು ಈ ತಾಲೂಕನ್ನ ಈಗಾಗಲೇ ಕೆಲವರೆಲ್ಲ ಮಾತಾಡಿದ್ರಲ್ಲ, ವಿದ್ಯಾವಂತರಿದ್ದಾರೆ ಚನ್ನಪಟ್ಟಣದಲ್ಲಿ. ನನಗೂ ಆಸೆ ಇತ್ತು ಇಲ್ಲಿ ಬಂದ MLA ನಿಂತ್ಕೋಬೇಕು ಅಂತ. ಯೋಗೇಶ್ ಇಲ್ಲ ಅಂದ್ರೆ ನಾನೇ ನಿಂತ್ಕೊಬಿಡ್ತಿದ್ದೆ, ತೀರ್ಮಾನ ಮಾಡಿಬಿಟ್ಟಿದ್ದೆ. ಕೊನೆಗೆ ಯೋಗೇಶ್ ಬಂದರು, ಇಲ್ಲ ನಾನೇ ನಿಂತ್ಕೋತೀನಿ, ಆಗೋಯ್ತು ತಪ್ಪಾಗೋಯ್ತು ಅಂತೇಳಿ ನನಗೆ ಸುರೇಶ್ ಇಬ್ರಿಗೂ ಬಂದು ಭೇಟಿ ಮಾಡಿದ್ರು ಬೆಳಗ್ಗೆ. ಅಲ್ಲೇ ಮುಖ್ಯಮಂತ್ರಿಗಳಿಗೆ ಖರ್ಗೆ ಸಾಹೇಬ್ರಿಗೆ ಮಾತಾಡಿ ಒಪ್ಕೊಂಡು, ನಮ್ಮ ಕಾರ್ಯಕರ್ತರು ಯಾರ ಹತ್ರನೂ ನಾವು ಮಾತಾಡೋಕ್ಕಾಗಲಿಲ್ಲ, ಟೈಮೇ ಸಿಕ್ಕಲಿಲ್ಲ. ಮಾತಾಡಿ ಸೇರಿಸ್ಕೊಂಡು B ಫಾರ್ಮ್ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದೀವಿ. ಈ ತಾಲೂಕಿನಲ್ಲಿ ಬದಲಾವಣೆ ಆಗಬೇಕು. ಎಲೆಕ್ಷನ್ ಖಾಲಿ ಆದ ಮಾರಣೆಯಿಂದ ಬಂದೆ, 500 ಕೋಟಿ ತೆಗೆದುಕೊಂಡು ಬಂದಿದ್ದೇನೆ. ಅಲ್ಲ ಪಂಚಾಯತಿಲೂ ಕೆಲಸ ನಡೀತಾ ಇದೆ. ಸುಮಾರು 300 ಎಕರೆ ಸೈಟ್ಗೋಸ್ಕರ ಹುಡುಕಿ ಆಲೆ ಕೆಲಸ ನಡೀತಾ ಇದೆ. ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಜಮೀರ್ ಅಹಮದ್, 5,000 ಮನೆ ಕೊಟ್ಟಿದ್ದಾರೆ, 5,000 ಮನೆ ಕೊಟ್ಟಿದ್ದಾರೆ. ಇಂಥದ್ದು ಒಂದು ಕುಮಾರಸ್ವಾಮಿ ಕೈಲಿ ಮಾಡಕ್ ಆಗ್ತಿರ್ಲಿಲ್ವಾ? ಅಲ್ಲ ರೀ, ರಾಷ್ಟ್ರಧ್ವಜ ಹಾರ್ಸಕ್ ಬರ್ಲಿಲ್ವಲ್ಲಪ್ಪ ನೀನು? ಸ್ವಾತಂತ್ರ್ಯ ದಿನಾಚರಣೆಗೆ ರಾಷ್ಟ್ರಧ್ವಜ ಹಾರ್ಸಕ್ ಬರ್ಲಿಲ್ಲ, ಕನ್ನಡದ ಬಾವುಟ ಹಾರ್ಸಕ್ ಬರ್ಲಿಲ್ಲ. ಇನ್ಯಾಕ್ರಿ ನಿನ್ಗೆ ಅಧಿಕಾರ? ಏಂತಕ್ಕೆ ಅಧಿಕಾರ? ಎಷ್ಟು ಸುಳ್ಳು ಹೇಳ್ತಾ ಇದ್ಯಾ, ಎಷ್ಟು ಸುಳ್ಳು ಹೇಳ್ತಾ ಇದ್ಯಾ? ಏನ್ ಗೌಡ್ರು ಅಬ್ಬಾ, ಕಣ್ಣೀರ್ 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 ಕಣ್ಣೀರು. ನಾವು ಕಣ್ಣೀರಿಗೆಲ್ಲ ಎದುರೋ ಮಕ್ಕಳಂತೂ ಅಲ್ಲ. ಏನ್ ಲೂಟಿ ಮಾಡ್ಬಿಟ್ಟಿದ್ದೇವೆ. ಏನ್ ಲೂಟಿ? ನಾನ್ ಲೂಟಿ ಮಾಡಿದ್ದೀನೇನ್ರಿ? ಸಾತ್ತೂರ್ ಕ್ಷೇತ್ರದಲ್ಲಿ 4 ಬಾರಿ ಎಲೆಕ್ಷನ್ ಗೆದ್ದಿದ್ನಲ್ಲ, 4 ಬಾರಿ ಗೆದ್ದಿದ್ನಲ್ಲ, ಲೂಟಿ ಮಾಡಿದ್ದೀನೇನ್ರಿ ಸಾತ್ತೂರ್ ಕ್ಷೇತ್ರ ಜನತೆ? ಏನ್ ಬಂಡೆ ಎಲ್ಲ ಹೊಡೆದಾಕ್ಬಿಟ್ಟಂತೆ. ಬಂಡೆನ ಯಾವ ಬಂಡೆ ಹೊಡೆದಾಕ್ದೆ? ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಜನ ಈ DK ಶಿವಕುಮಾರ್ನ 8ನೇ ಬಾರಿಗೆ 1,23,000 ಅಂತರದಿಂದ ಗೆಲ್ಸಿದ್ರು. ನೀನ್ ಕ್ಯಾಂಡಿಡೇಟ್ಗೆ ಡಿಪಾಸಿಟ್ ತೆಗೆದ್ರು. ನೀನ್ ಕೈಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಕ್ಕಾಗ್ಲಿಲ್ವಲ್ಲ ಮುಖ್ಯಮಂತ್ರಿ ಆಗಿತ್ಕೊಂಡು? ಇನ್ನ 3 ವರ್ಷ ಇದೆ ನಮ್ಮ ಸರ್ಕಾರ. 3 ವರ್ಷ ಆದ್ಮೇಲೆ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ನಾನು ಹೇಳೋದಿಷ್ಟೇ, ತಮ್ಮ ಸೇವೆಗೆ ನಾವು ಬದ್ಧವಾಗಿದ್ದೇವೆ. ಇಷ್ಟು ಜನ MLAಗಳು ಬಂದಿದ್ದಾರೆ, ಇಷ್ಟು ಜನ ಮಂತ್ರಿಗಳು ಬಂದಿದ್ದಾರೆ. ನಾವೆಲ್ಲ ಬಂದಿರೋದು ನಿಮ್ಮ ಕೈ ಬಲಪಡಿಸ್ಬೇಕು, ನಿಮ್ಮಲ್ಲಿ ಅಭಿವೃದ್ಧಿ ಆಗ್ಬೇಕು, ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು, ನಿಮ್ಮ ಋಣ ತೀರಿಸ್ಬೇಕು ಅಂತೇಳಿ ಇಡೀ ಸರ್ಕಾರನೇ ಯೋಗೇಶ್ ಪರವಾಗಿ ನಿಂತ್ಕೊಳ್ತೇವೆ, ಜನರ ಪರವಾಗಿ ನಿಂತ್ಕೊಳ್ತೇವೆ. ಇವತ್ತು ನಿನ್ನ ದುಡ್ಡು ಏನು ನಡೆದಿಲ್ಲ. ನೀನು ದುಡ್ಡು ಸ್ಟೀಲ್ ದುಡ್ಡು ತಂದಿದ್ಯೋ, ಯಾವ ದುಡ್ಡು ತಗೊಂಡು ಬಂದಿದ್ಯೋ, ಮೈನಿಂಗ್ ದುಡ್ಡು ತಂದಿದ್ಯೋ, ಯಾವ ದುಡ್ಡು ತಂದಿದ್ಯೋ, ಈ ಚನ್ನಪಟ್ಟಣದ ಮುಂದೆ ನಿನ್ನ ದುಡ್ಡು ನಡೆದಿಲ್ಲ. ಏನಿರೋ ದುಡ್ಡು ಇಸ್ಕೋತಾರೆ, ಓಟ್ ಮಾತ್ರ ಯಾರಿಗೆ? ನೋಡು, ನಾನು ಕೇಳಲಿಲ್ಲ, ನನಗೆ ಕೇಳಲಿಲ್ಲ. ಓಟ್ ದುಡ್ಡು ಯಾರ್ದು? ನೋಟ್ ಯಾರ್ದು? ಓಟ್ ಮಾತ್ರ. ಆದ್ರಿಂದ ಈ ಯೋಗೇಶ್ ಅವರ ಈ ಹಸ್ತಕ್ಕೆ ಓಟು, ಈ ಹಸ್ತ ಪರ್ಮನೆಂಟ್ ಆಗಿ ಚನ್ನಪಟ್ಟಣದಲ್ಲಿ ತಲೆ ಕೆಡ್ಸ್ಕೊಬಿಡಿ ನೀವು. ಸೊ ಹಂಗೆ ಬಹಳ ಜನ ಇವತ್ತು ಆಲೆ ಕುಮಾರ್ ನಮ್ಮ ಸುರೇಶ್ ಹೇಳ್ತಾ ಇದ್ರು, ಯಾರ ಲೀಡರ್ಗಳು ಯಾರನ್ನ ಏನೇನು ಮಾಡಿದ್ರು ಅಂತ. ನನಗೇನು ತೊಂದರೆ ಇಲ್ಲ ಅಂತ. ಇನ್ನ 100 ಜನ ಲೀಡರ್ ಬಂದ್ರು ಕೊಡಬಾರ್ದು, ಕಿರ್ಕೊಳಕ್ ಕೊಟ್ರು ತಡ್ಕೊಳ್ಳೋಷ್ಟು ಶಕ್ತಿ ಇದೆ. ನಾ ಜೈಲು BJP ಅವರಿಂದ ನೋಡಿದ್ದೀನಿ, ನಿನ್ನಿಂದನೂ ಏನೇನು ಅನುಭವಿಸಿದ್ದೀನಿ. ಆದ್ರೆ ಈ DK ಶಿವಕುಮಾರ್ ಮಾತ್ರ ಈ ಬಂಡೆ ಜಗ್ಗೋ ಮಗ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ಯೋಗೇಶ್ರಿಗೆಲ್ಲ ಓಟ್ ಹಾಕ್ತಾ ಇರೋದು
ಮಲ್ಲಿಕಾರ್ಜುನ್ ಖರ್ಗೆಗೆ, ಸಿದ್ದರಾಮಯ್ಯಂಗೆ, ಡಿ ಕೆ ಸುರೇಶ್ಗೆ, ಡಿ ಕೆ ಶಿವಕುಮಾರ್ಗೆ, ಈ ಸರ್ಕಾರಕ್ಕೆ ನಿಮ್ಮ ಹಸ್ತಕ್ಕೆ ಓಟು ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ಹೇಳ್ತಾ ಇದ್ರು ಪ್ರಜ್ವಲ್ ರೇವಣ್ಣನ ವಿಚಾರ. ನಾನು ಏನು ಮಾತಾಡೋದಿಲ್ಲ. ಈಗ ಬಂತು ಮೆಸೇಜು, ಸುಪ್ರೀಂ ಕೋರ್ಟ್ ಹೇಳ್ಬಿಟ್ರಂತೆ, ಅಣ್ಣ ನೀನು ಅಲ್ಲೇ ಇರು, ನೀನು ಜೈಲಲ್ಲೇ ಇರು, ನೀನು ಈಚೆಗೆ ಬರಕ್ಕೆ ಹೋಗ್ಬೇಡ ಅಂತ ಮೆಸೇಜ್ ಬಂತು.